ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ವಿಧಾನಸಭೆಯಲ್ಲಿ ಬಿಜೆಪಿ ಹಾಗೂ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸೋಲಲಿಕ್ಕೆ ಕಾರಣ ಹುಬ್ಬಳ್ಳಿ ನಗರದಲ್ಲಿ ಭಾರತೀಯ ಮೂಲ ನಿವಾಸಿ ಒಕ್ಕೂಟ ಹಾಗೂ ಇತರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ದಲಿತ ಹಾಗೂ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಕಿರುಕುಳ 2027-28ರ ರಾಜ್ಯಸಭೆ ಚುನಾವಣೆ ತಮ್ಮದೇ ಆದ ಛಾಪು ಮೂಡಿಸುವುದು, ಮುಂದಿನ ದಿನದಲ್ಲಿ ದಲಿತರ ಮುಖ್ಯಮಂತ್ರಿಯಾಗುವ ಕುರಿತು ಚರ್ಚಿಸಲು ಹುಬ್ಬಳ್ಳಿ ನಗರದ ಪ್ರವಾಸಿ ಮಂದಿರ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ 2023 ಶಿಗ್ಗಾಂವಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಸೋಲಲಿಕ್ಕೆ ಕಾರಣಗಳ ಬಗ್ಗೆ ಚರ್ಚಿಸಿ ರಾಜ್ಯಸಭೆಯ ಟಿಕೆಟನ್ನು ಅಜೀಂ ಪೀರ ಖಾದ್ರಿಯವರಿಗೆ ಕೊಟ್ಟಿದ್ದರೆ 100% ಗೆಲುವು ಖಚಿತವಿತ್ತು. ಕೊನೆಯ ವೇಳೆಯಲ್ಲಿ ಯಾಸಿರ್ ಖಾನ್ ಪಠಾಣ್ಗೆ ಟಿಕೆಟ್ ಕೊಟ್ಟರು. ಆದರೆ ರಾಜ್ಯದ ಪ್ರಮುಖರು ಯಾರೂ ಪ್ರಚಾರಕ್ಕೆ ಬರಲಿಲ್ಲದ ಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಸೋಲು, ಬೊಮ್ಮಾಯಿಯವರಿಗೆ ಜಯಶೀಲರಾಗಲು ಹಗುರಾಯಿತು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದು ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಅಲ್ಲವೇ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ನವರು ನಾವು ಗೆದ್ದರೆ ಯಾರ್ಯಾರು ಅಮಾಯಕರನ್ನು ಬಂಧಿಸಿದ್ದಾರೆ ಅಂತವರನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದ್ದರು. ಹಾಗೂ ಕೃಷಿ ಕರಾಳ ಕಾಯ್ದೆಯನ್ನು ಹಾಗೂ ಗೋ ಹತ್ಯೆ ನಿಷೇಧವನ್ನು 4% ಮೀಸಲಾತಿ ಮರಳಿ ಕೊಡಿಸುತ್ತೇವೆ ಎಂದು ಹೇಳಿದರು. ಆದರೆ ತಮ್ಮ ಸರ್ಕಾರ ಬಂದ ಮೇಲೆ ಇವು ಯಾವ್ಯಾವು ಈಡೇರಿಸದೇ ಇರುವುದರಿಂದ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸದೇ ಇರುವುದರಿಂದ ಇವರಿಗೆ ಲೋಕಸಭೆ ಹಿನ್ನಡೆ ಕಾರಣವಾಯಿತು. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬಿಜೆಪಿ ತಂದಂಥ ಎಲ್ಲ ಕಾಯ್ದೆಯನ್ನು ರದ್ದು ಮಾಡುವ ಸಲುವಾಗಿ ಎಲ್ಲರೂ ಸಭೆಯಲ್ಲಿ ಸೇರಿ ಆಗಸ್ಟ್ ಕೊನೆಯ ವಾರ ಇಲ್ಲವೇ ನವೆಂಬರ್ 1ನೇ ವಾರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ನಿರ್ಣಯ ತೆಗೆದುಕೊಳ್ಳಲಾಯಿತು. ಎಲ್ಲಿವರೆಗೆ ಈ ಕಾಯ್ದೆಯನ್ನು ಹಿಂಪಡೆಯುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಬೇಡಿಕೆಗಳಾದ ಕೃಷಿ ಕರಾಳ ಕಾಯ್ದೆ, ಗೋಹತ್ಯೆ ನಿಷೇಧ, ಅಂತರ್ಜಾತಿ ವಿವಾಹ, ಅಲ್ಪಸಂಖ್ಯಾತ 4% ಮೀಸಲಾತಿ ಕಾಯ್ದೆ ಮುಂದುವರಿಸಬೇಕೆಂದು ಮನವಿಯನ್ನು ಮಾಡಿಕೊಂಡರು. ಈ ಸಭೆಯಲ್ಲಿ ಶಮೀಮ್ ಅಹಮದ್ ಮುಲ್ಲಾ, ಸದಾನಂದ್ ತೇರ್ದಾಳ್, ಶಂಕರ್ ಅಜ್ಮನಿ, ನಿಸಾರ್ ಅಹಮದ್ ಖಾಜಿ, ಗಂಗಾಧರ್ ಪೆರೋರ್, YB ಚಲವಾದಿ, ಅಬ್ದುಲ್ ಹಮೀದ್ ಬಂಗಾಲಿ, ವಿಜಯ್ ಕುಮಾರ್, SV ಪಾಟೀಲ್, ಮಲ್ಲಿಕಾರ್ಜುನ್ ಬಿಳಾರ್, ಬಸವರಾಜ್ ಬೊಮ್ಮನಾಳ್, ರೇವಣ ಸಿದ್ದಪ್ಪ, ಸೋಮಶೇಖರ್ ಸಾಕೀನ್, ಸಾದಿಕ್ ಪಠಾಣ್, ವಿರೂಪಾಕ್ಷ ಚಲವಾದಿ, ಶಫಿ, ಅಬ್ದುಲ್ ರಜಾಕ್ ಮುಲ್ಲಾ, ಇಮ್ತಿಯಾಜ್ ಮುಲ್ಲಾ, ಪ್ರಕಾಶ್ ಕಂಜರವಟ್, ರಿಯಾಜ್ ನದಾಫ್, LC ಬಕ್ಕಾಯಿ, ಬಸವಂತ್ ಕುಮಾರ್ ಅನಂತಪುರ್, ಆಸಿಫ್ ಪಾಚಾಪುರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮ ಉದ್ದೇಶ 1920 ಎಲೆಕ್ಷನ್ ಸಲುವಾಗಿ 1923 ಎಲೆಕ್ಷನ್ ಕಾಂಗ್ರೆಸ್ 135 ಸೀಟ್ ಬರಲಿಕ್ಕೆ ಕಾರಣಗಳೇನು ಹಾಗೂ ಲೋಕಸಭೆಯಲ್ಲಿ 9 ಸೀಟ್ ಬರಲಿಕ್ಕೆ ಕಾರಣಗಳ ಇರೋ ಉದ್ದೇಶ 135 ಸೀಟು ಬರಲಿಕ್ಕೆ ಕಾರಣಗಳೆಂದರೆ BS ಯಡಿಯೂರಪ್ಪನ ಮುಖ್ಯಮಂತ್ರಿ ಕೆಳಗಿಳಿಸಿ ಯಾವ ವೇಳೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಂಡರು ಅಲ್ಲಿಂದ ಕೋಮುಗಲಭೆಗಳು ಅತಿ ಹೆಚ್ಚಾದವು. BS ಯಡಿಯೂರಪ್ಪ ಮುಖ್ಯಮಂತ್ರಿ ಹಾಗೂ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನ ಇದ್ದಾಗ ಆಗಲಿಲ್ಲ. ಆ ಥರ ಕೋಮುಗಲಭೆಗಳು ಆಯಿತು. ಹಾಗೆ ಅದೇ ಥರ ಒಂದು ಕಾಯ್ದೆಯನ್ನು ತಂದಿದ್ದರು. ಕೋಮುಗಲಭೆಗಳು ಕೋಮುಗಲಭೆ ಹಿಜಾಬ್, ಹಲಾಲ್ ಕಟ್, ಜಡ್ಕಾ ಕಟ್. ಆಮೇಲೆ ಅವರು ಸಿದ್ದರಾಮಯ್ಯನವರನ್ನು ಅಶ್ವಥ್ ನಾರಾಯಣ ಅವರು ಟಿಪ್ಪು ಸುಲ್ತಾನ್ ಮತ್ತು ಉರಿ ನಂಜೇಗೌಡ ಹೇಗೆ ಮುಗಿಸಬೇಕು ಅಂದರು ಅದೇ ತರನಾಗಿ ಸಿದ್ದರಾಮಯ್ಯ ಮುಗಿಸಬೇಕಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ಕೊಪ್ಪಳದಲ್ಲಿ ನಳಿನ್ ಕುಮಾರ್ ಟಿಪ್ಪು ಸುಲ್ತಾನವನ್ನು ಪ್ರೀತಿಸುವವರು ಭೂಮಿಯಲ್ಲಿ ಮೇಲೆ ಯಾವ ಉಳಿಯಬಾರದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದೇ ತರವಾಗಿ ಬಸವನಗೌಡ ಪಾಟೀಲ್, ಈಶ್ವರಪ್ಪ, CT ರವಿ ಅನೇಕ ವ್ಯಕ್ತಿಗಳು ಕೋಮುಗಲಭೆ ಹಚ್ಚಲಿಕ್ಕೆ ಪ್ರಚೋದನೆ ಕೊಟ್ಟರು. ಹಾಗೂ ಮುತಾಲಿಕ್ ಅನೇಕ ಬಾರಿ ಮುಸ್ಲಿಮರ ಮೇಲೆ ದಾಳಿಯನ್ನು ಮಾಡಿದರು. ಯಾವ ಥರ ಅದರ ಮೇಲೆ ಆಕ್ಷನ್ ಆಗಲಿಲ್ಲ. ಅದಕ್ಕೆ ನಮ್ಮ ಸಮತಾ ಸೈನಿಕ ದೇಳದ ಮತ್ತು ಭಾರತ ಮೂಲ ನಿವಾಸಿಗಳ ಒಕ್ಕೂಟದಿಂದ ಪ್ರಮೋದ್ ಮುತಾಲಿಕ್ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ವರೆಗೆ ಪ್ರೊಟೆಸ್ಟ್ ಮಾಡಿದರು, ರ್ಯಾಲಿಯನ್ನು ಮಾಡಿದರು. ಅವನು ಬಂಧಿಸಬೇಕು, ಇಲ್ಲಿ ಗಡಿಪಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ರ್ಯಾಲಿ ಮಾಡಿ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟರು. ಆದರೆ ಕಾಂಗ್ರೆಸ್ ಪಕ್ಷದ ಇದಕ್ಕೆ ಯಾವುದೋ ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ. ಅದರ ವಿರುದ್ಧವೇನು
ಅಪ್ರತ್ಯಕ್ಷವಾಗಿ ಮುಸ್ಲಿಮರ ಪರವಾಗಿ ಇವರು ಇಲ್ಲ ಅನ್ನೋದು ಸಾಬೀತಾಗ್ತದೆ. ಅದೇ ಥರ ಈ ಒಂದು ನೆಟ್ಟರ್ ಅವರು 1917 ಶಿರ್ಸಿ ಒಳಗೆ ನೆಟ್ಟರ್ ಕೊಲೆ ಆಕತಿ, ಅದು ಮುಸ್ಲಿಮನ ಕೊಲೆ ಆಗಿದೆ ಅಂತೇಳಿ ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಆ ವೇಳೆಯಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ನಿಂಬಾಳ್ಕರ ಜೀಪನ್ನು ಸುಡ್ತಾರೆ. 15 ಮಂದಿ ಪೊಲೀಸರು ಅಡ್ಮಿಟ್ ಆಗ್ತಾರೆ. 125 ಮಂದಿನ ಅರೆಸ್ಟ್ ಮಾಡ್ತಾರೆ. ಅದನ್ನ 64 ಜನರನ್ನು ಧಾರವಾಡ ಪೊಲೀಸ್ ಸ್ಟೇಷನ್ ತಂದು ಅರೆಸ್ಟ್ ಮಾಡ್ತಾರೆ. ಆ ವೇಳೆಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಅಮಾಯಕರು ಹಿಡಿದಾರೆ, ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಆದರೆ 125 ಜನ ನಮ್ಮ ಹುಬ್ಬಳ್ಳಿ ಗಲಭೆಯಲ್ಲಿ ಯಾವುದೇ ಒಂದು ಅಂತ ಕ್ರಿಯೆ ಮಾಡಿಲ್ಲ. ಯಾರ ಅಮಾಯಕ ಮಾಡಿದ್ರೆ ಶಿಕ್ಷೆ ಆಗಲಿ. ಅದು 125 ಜನ ಅಮಾಯಕರು ಅಷ್ಟು ದಂಧೆ ಮಾಡಿಲ್ಲ. ಕೆಲವರು ಮಾಡಿದ್ದಾರೆ, ಅದ್ರ ಮೇಲೆ ವಿಷಯ ಬದಲಿಸಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಎಷ್ಟು ಜನ ಅಮಾಯಕವಾಗಿ ವಿರುದ್ಧವಾಗಿ ಯಾವುದೇ ಒಂದು ರಾಜಕಾರಣಿಗಳು ಅವರ ಪರವಾಗಿ ನಿಲ್ಲಲಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಆದರೆ ಅವ್ರಿಗೆ ಆ ಥರ ಸಪೋರ್ಟ್ ಈ ನಮ್ಮ ಮುಸಲ್ಮಾನರಿಗೆ ಈ ಥರ ಸಪೋರ್ಟ್. ಆಮೇಲೆ ಒಂದು ಕೊಲೆ ಇದರಾಗ ಪ್ರವೀಣ್ ನೆಟ್ಟಾರ್ ಅವರು ಕೊಲೆ ಆದಮೇಲೆ ನಮ್ಮ ಇವರ ಬಸವರಾಜ ಬೊಮ್ಮಾಯಿ ಅವರು ಮನೆಗೆ ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ 25 ಲಕ್ಷವನ್ನು ಪರಿಹಾರ ಕೊಡ್ತಾರೆ. ಅದೇ ನಮ್ಮ ಮುಸಲ್ಮಾನ ಜಲೀಲ್ ಕೊಲೆ ಆಗ್ತಾರ. ಜಲೀಲ್ ಮತ್ತು ಫಾಜಿಲ್ ಅನೇಕ 3-4 ಜನ ಕೊಲೆ ಆಗ್ತಾರೆ. ಅವರ ಮನೆಯನ್ನು ವಿಸಿಟ್ ಕೊಡೋ ಒಂದು ಯಾವುದೇ ಸಹಾಯಧನವನ್ನು ಕೊಡಲಿಲ್ಲ. ಇದರ ಅರ್ಥ ಏನು? ಬಸವರಾಜ ಬೊಮ್ಮಾಯಿ ಅವರು ಮುಸಲ್ಮಾನರ ಪರವಾಗಿ ಇದ್ದಿದ್ದಿಲ್ಲ, ಮುಸಲ್ಮಾನರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅಂತ ನಮಗೆ ಸಾಬೀತಾಗಿದೆ. ಅಂಥ ವೇಳೆಯಲ್ಲಿ ಇವರು ಇಲೆಕ್ಷನ್ ಬಂದ ಟೈಮಲ್ಲಿ 23ರಲ್ಲಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಯಾವುದೇ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಲಿಲ್ಲ. ಒಂದು ವೇಳೆ ಅಜಂಪರ ಹಾದಿರವರು ಕೊಟ್ಟಿದ್ದರೆ 100% ಗೆಲ್ಲುತ್ತಿದ್ದರು. ಇಂಟೆಲಿಜೆಂಟ್ ರಿಪೋರ್ಟ್ ಗೊತ್ತಿತ್ತು. ಅದರ ಸಲುವಾಗಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಸುರ್ಜೇವಾಲಾ ಇವರು ಶಾಮೀಲಾದರೆ ನಮಗೆ ಸಂಶಯಕ್ಕೆ ಆಸ್ಪದ ಆಗ್ತೈತೆ. ಅವ್ರಿಗೆ ಇಂಡೈರೆಕ್ಟ್ ಅಪ್ರತ್ಯಕ್ಷವಾಗಿ ಅವರಿಗೆ ಗೆಲ್ಲಲಿಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕಂತ ನಮಗೆ ಸಮಸ್ಯೆ ಆಗತ್ತೆ. ಅದರಿಗೆ ಬೊಮ್ಮಾಯಿ ಅವರಿಗೆ ಸಿಎಂ ಆದಂಥ ಎಂಥ ಕ್ಯಾಂಡಿಡೇಟ್ ಅಂದ್ರೆ ಟಫ್ ಕ್ಯಾಂಡಿಡೇಟ್ ಆಗ್ಬೋದು, ಆದರೆ ಅಂಥ ಕ್ಯಾಂಡಿಡೇಟ್ ಆಗಲಿಲ್ಲ. ಆಮೇಲೆ ನಾಸಿರ್ ಖಾನ್ ಪಠಾಣ್ ಸೌಂದರ್ಯ ಕೊಟ್ಟರು. ಆಮೇಲೆ ನಾಸಿರ್ ಪಠಾಣ್ ಕೊಟ್ಟರು. ನಾಸಿರ್ ಖಾನ್ ಪಠಾಣ್ ನಿಂತ ಮೇಲೆ ಅವರಿಗೆ ರಾಜ್ಯದ ಯಾವುದು ನಾಯಕರು ಅವರ ಪ್ರಚಾರಕ್ಕೆ ಬರಲಿಲ್ಲ. ಇವರು ಅಂದ್ರೆ ನಮಗೆ ಇದನ್ನು ತಿಳಿಯುತ್ತದೆ, ಕಾಂಗ್ರೆಸ್ನ ಅಪ್ರತ್ಯಕ್ಷ ಬೊಮ್ಮಾಯಿಯವರಿಗೆ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಗೂ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬಸವರಾಜ ಬೊಮ್ಮಾಯಿಯವರು, DCM ಮತ್ತು CM ಇಂಥ ಒಳ್ಳೆಯ ವ್ಯಕ್ತಿಗಳು ಇದ್ದರೂ ಅವರು ಬದಲಾವಣೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅಂತೇಳಿ ವರ್ಣನೆ ಮಾಡ್ತಾರೆ. ಅಪೋಸಿಟ್ ಪಾರ್ಟಿಯವರು ಜೋಶಿ ಅಪೋಸ್ ಮಾಡ್ತಾರ, ಬೊಮ್ಮಾಯಿಯು ಈ ಚಿತ್ರ ಮಾತಾಡ್ತಾರೆ. ಅಂದ್ರೆ ಏನು? ಬೊಮ್ಮಾಯಿ ಮತ್ತು CM ಕಾಂಗ್ರೆಸ್ ಪಕ್ಷ ಹೊಂದಾಣಿಕೆ ಅಂತ ಕಾಣಿದೆ. ಬಸವರಾಜ ಯತ್ನಾಳ್ ಹೇಳೋದು ಸರಿ ಇದೆ, ಹೊಂದಾಣಿಕೆ ರಾಜಕಾರಣ ಆಗ್ತಾ ಇದೆ ಕೆಲವೊಬ್ಬರಿಗೆ, ಒಟ್ಟು ಅಲ್ಲ 10-15% ಹೊಂದಾಣಿಕೆ ಆಗ್ತದೆ. ನಮ್ಮ ಉದ್ದೇಶ ಬೊಮ್ಮಾಯಿ ಮತ್ತು ಜೋಶಿಯನ್ನು ಸೋಲಿಸಕ್ಕೆ ಪಣ ತೊಟ್ಟಿದೆ. ಆದರೆ ಕಾಂಗ್ರೆಸ್ ಆ ಥರ ಮಾಡಲಿಲ್ಲ. ಅದಕ್ಕಾಗಿ ನಾವು 28 ಜಿಲ್ಲೆಯಲ್ಲಿ ಇವರ ಕಾಂಗ್ರೆಸ್ ಪಕ್ಷವನ್ನು ಮಾಡಿದಂಥ BS ಯಾರು ಬೊಮ್ಮಾಯಿ ಕರಾಳ ಕಾಯ್ದೆ ತಂದಂಥ ಅಂತರ್ಜಾತಿ ವಿವಾಹ, ಆಮೇಲೆ ಕೃಷಿ ಕರಾಳ ಕಾಯ್ದೆ, ಗೋಹತ್ಯೆ ನಿಷೇಧ, 4% ಮೀಸಲಾತಿ ತಂದಿದ್ದಾರೆ. ಎಲ್ಲಿ ಮಟ್ಟ ಇವರು ಕಾಂಗ್ರೆಸ್ ಪಕ್ಷದನ್ನು ಇದು ಹಿಂದಕ್ಕೆ ತರಬೇಕು, ಅಲ್ಲಿ ನಾವು ಶಿಗ್ಗಾಂವಿ ಹೋರಾಟ ಮಾಡಲಿಕ್ಕೆ ಅಣಿಯಾಗಿದ್ದೇವೆ. ಈಗ ನಾವು ಕರ್ನಾಟಕ ತುಂಬೆಲ್ಲ ಪ್ರಚಾರ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಎಲ್ಲಿ ಮಟ್ಟ ಕಾಂಗ್ರೆಸ್ ಪಕ್ಷದ 4 ಕಾಯ್ದೆಯನ್ನು ಹಿಂಪಡೆಯಲ್ಲ, ಅಲ್ಲಿ ಮಟ್ಟ ನಮ್ಮ ಹೋರಾಟ ಇದ್ದಿದ್ದು. ಈಗ ನಾವು ಕರ್ನಾಟಕ ತುಂಬೆಲ್ಲ ಈ ಪ್ರಚಾರ ಮಾಡಲಿಕ್ಕೆ ಹೊಂಟಿದ್ದೇವೆ. ಇಷ್ಟೆಲ್ಲ ಯಾರು ಮುಗಿಸ್ತೇವೆ. ಸನ್ಮಾನ್ಯರೇ, ಇತ್ತೀಚಿನ ರಾಜಕಾರಣವನ್ನು ಗಮನಿಸಿದರೆ ದೇಶದಾದ್ಯಂತ ಮತ್ತು ವಿಶೇಷವಾಗಿ ರಾಜ್ಯಾದ್ಯಂತ ರಾಜಕಾರಣ ಭಾಳ ವ್ಯವಸ್ಥಿತವಾಗಿ ಹೊಂದಾಣಿಕೆ ಮಾಡೋದ್ರ ಮೂಲಕ ಈ ದೇಶದ ಮೂಲ ನಿವಾಸಿಗಳಾದಂಥ ಭಾರತೀಯರಲ್ಲಿ, ಅದರಲ್ಲಿಯೂ ಕೂಡ ವಿಶೇಷವಾಗಿ ಅಲ್ಪಸಂಖ್ಯಾತ ದಲಿತರನ್ನು ವ್ಯವಸ್ಥಿತವಾಗಿ ಸರ್ವನಾಶ ಮಾಡ್ತಕ್ಕಂಥ ಕುತಂತ್ರ ಮಾಡ್ತಿರೋದು ಸ್ಪಷ್ಟವಾಗಿ ಆಗಿದೆ. ಸೊ ನಮ್ಮ ಉದ್ದೇಶ ಇಷ್ಟೇ, ಈ ದೇಶದ ನಿಜವಾದ ಭೂಮಾಲೀಕರು, ಕೂಲಿಕಾರರು, ಕೆಲಸ ಮಾಡೋರು, ಸಂಪಾದನೆ ಮಾಡೋ ದೇಶ ಮೂಲ ವಿಷಯ ಆಗಿದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದಮನ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಪರಿಹಾರ ಕಂಡುಕೋಬೇಕಾಗಿದೆ. ಅದು ಕಂಡುಕೋಬೇಕಾದ್ರೆ ಈ ದೇಶದ ಮೂಲ ನಿವಾಸಿಗಳಂಥ SC ST ಅಲ್ಪಸಂಖ್ಯಾತರು ಒಕ್ಕಟ್ಟಾಗಿ ಬಾಬಾ ಸಾಹೇಬ್ ಕೊಟ್ಟಂಥ ಈ ಮತದಾನವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು 1 ಮ್ಯಾನ್ 1 ವೋಟ್ 1 ಇರ್ತಕ್ಕಂಥ ಮತಕ್ಕೆ ನಾವು ಒಳ್ಳೆಯ ಆಸ್ಪದ ಕೊಡೋದ್ರ ಮೂಲಕ
ಚುನಾವಣೆ ಬಂದಾಗ ನಮ್ಮ ಓಟ್ಗಳು ನಾವು ಕರೆಕ್ಟಾಗಿ ಮತದಾನ ಮಾಡಿದರೆ ಈ ದೇಶಕ್ಕೆ ತಕ್ಕಂಥ ಬಹುಸಂಖ್ಯಾತರಾದಂಥ SC ST ಮತ್ತು ಅಲ್ಪಸಂಖ್ಯಾತರು ಈ ರಾಜ್ಯಭಾರವನ್ನು ಮಾಡಲಿಕ್ಕೆ ಎಲ್ಲ ಯೋಗ್ಯತೆಯನ್ನು ಪಡ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದ್ದಾಗಿಯೂ ಸಹಿತ ಈ ಮೂಲ ನಿವಾಸಿಗಳು ರಾಜಕಾರಣದ ಬಗ್ಗೆ ಅಷ್ಟೊಂದು ಗಮನ ಹರಿಸದೇ ಇರೋದ್ರಿಂದ ಅಥವಾ ರಾಜಕೀಯ ತಂತ್ರ ಕುತಂತ್ರಗಳನ್ನ ಸರಿಯಾಗಿ ತಿಳಿದುಕೊಳ್ಳದಿರೋದ್ರಿಂದ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ಬಹಳ ವ್ಯವಸ್ಥಿತವಾಗಿ ದಾಳಿ ಮಾಡ್ತಕ್ಕಂಥದ್ದು ಇವತ್ತು ಎಲ್ಲ ರಂಗದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಈ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ಈ ನಾಡಿನ ಮೂಲ ನಿವಾಸಿಗಳು ಒಕ್ಕಟ್ಟಾಗಿ ಮುಂಬರುವ ದಿನಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತದಾನವನ್ನು ವ್ಯವಸ್ಥಿತವಾಗಿ ಅರ್ಥ ಮಾಡ್ಕೋದ್ರ ಮೂಲಕ ಚುನಾವಣೆ ಬಂದಾಗ ಅವನ್ನ ಸರಿಯಾಗಿ ಚಲಾವಣೆ ಮಾಡೋದ್ರ ಮೂಲಕ ಈ ದೇಶದ ಬಹುಸಂಖ್ಯಾತರಾದಂಥ ಮೂಲ ನಿವಾಸಿಗಳು ನಾವು ನಮ್ಮ ಓಟು ನಮಗೆ ಅಂತಕ್ಕಂಥ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಈ ಮೂಲ ನಿವಾಸಿಗಳನ್ನ ಜಾಗೃತಿಗೊಳಿಸಿ ಸದೃಢನಾಗಿ ಮಾಡಿ ವ್ಯವಸ್ಥಿತವಾಗಿ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಕೊಂಡು ನಮ್ಮನ್ನು ನಾವು ಆಳ್ಕೊತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೈ ದ ಪೀಪಲ್ ಆಫ್ ದಿ ಪೀಪಲ್ ಫಾರ್ ದಿ ಪೀಪಲ್ ತಕ್ಕಂಥ ಡೆಮಾಕ್ರಸಿಯನ್ನು ಜಾರಿಗೆ ತಂದದ್ದಾದ್ರೆ ನಾವು ಯಾರ ಮುಂದೆ ಅಳುಕು ಅಂಜಿಕೆಯನ್ನು ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ. ಈ ವಿಷಯವನ್ನು ನಾವು ಉತ್ತರ ಕನ್ನಡ ಸದ್ಯದ ಮಟ್ಟಿಗೆ ಹೇಳೋದಾದರೆ ಹಾವೇರಿ, ಗದಗ, ಕಾರವಾರ ಮತ್ತು ಬೆಳಗಾವಿ 4 ಜಿಲ್ಲೆ ಮಟ್ಟಕ್ಕೆ ಹೋಗಿ ಈ ಮೂಲ ನಿವಾಸಿಗಳ ಜಾಗೃತಿ, ಮತದಾರರ ಜಾಗೃತಿ, ರಾಜಕೀಯ ಜಾಗೃತಿ ಮತ್ತು ಪ್ರಸಕ್ತಿ ವ್ಯವಸ್ಥೆ ಬಗ್ಗೆ ಜಾಗೃತಿ, ಅದರಲ್ಲಿ ವಿಶೇಷವಾಗಿ ಮೋಸದಿಂದ ಕೂಡ್ತಕ್ಕಂಥ EVM ಮಷೀನ್ ಬಗ್ಗೆ ನಾವು ಪ್ರಚಾರ ಮಾಡಿದ್ದಾದರೆ ಮುಂಬರ್ತಿನಲ್ಲಿ ಖಂಡಿತವಾಗಿ ಈ ದೇಶದ ಮೂಲ ನಾವು ರಾಜಕೀಯ ಅಧಿಕಾರ ಹಿಡ್ಕೊಂಡು ನಮ್ಮನ್ನು ನಾವು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ನಮಗಿದೆ. ಅದನ್ನು ಮಾಡಬೇಕು ಅಂತ ಹೇಳೋದೇ ಈ ಮೂಲ ನಿವಾಸಿಗಳ ಇಂದಿನ ಸಭೆಯ ಸ್ಪಷ್ಟವಾದ ಉದ್ದೇಶ. ಲಕ್ಷ್ಮಣ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ವೇದಿಕೆ. ಜೈ ಭೀಮ್, ಜೈ ಭಾರತ್.